ಬಾಚಿರೆ ಹಾಂ ಕಮ್ ಹರಿ ಕಿಡತೆ ಕಿಡಕಾಜಿರೆ ನನ್ನ ಫೇವ್ರೆಟ್ ಫ್ರೆಂಚ್ ಫ್ರೈಸ್ ತಗೊಂಡು. ಹಾಯ್ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯ ರೋಡಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ವ್ಲಾಗ್ ಏನಂದರೆ ನೀವು ಈಗಾಗಲೇ ತಮ್ನೇಲಲ್ಲಿ ನೋಡಿರ್ತೀರಾ. ಬನ್ನಿ ಮುಂದೆ ಹೋಗೋಣ, ಏನೇನು ಇವತ್ತು ಶಾಪಿಂಗ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಎಸ್ ಗೈಸ್, ಈಗ ಟೌನ್ಗೆ ಬಂದ್ವಿ. 2 ಹೊಸ ಬ್ಯಾಗ್ ಇತ್ತು, ಜಿಪ್ ಹಾಳಾಗಿಬಿಟ್ಟಿತ್ತು, ಇನ್ನೊಂದು ಹ್ಯಾಂಡಲ್ ಕಿತ್ತೋಗ್ಬಿಟ್ಟಿತ್ತು. ನಾವು ಕುದುರೆಮುಖ ಟ್ರೆಕ್ ಹೋದಾಗ ನೀರು ಬಾಟಲ್ ಎಲ್ಲ ಇಟ್ಕೊಂಡು ಹೋಗಿದ್ವಿ, ಆವಾಗ ಅದು ಕಿತ್ತೋಗ್ಬಿಟ್ಟಿತ್ತು. ಸೊ ಅದೆರಡನ್ನೂ ಫಸ್ಟು ಹಾಕಿಸ್ಕೊಂಡು ಆಮೇಲೆ ಇದೆಲ್ಲ ಶಾಪ್ ಮಾಡೋಣ ಅಂತ ಅದು ಮುಗಿಸ್ಕೊಂಡು ಹೊರಟ್ವಿ. ನಾವು ಯೂಶಲಿ ಲಾಸ್ಟ್ ಟೈಮು ಸೂಪರ್ ಮಾರ್ಕೆಟಲ್ಲೇ ತೊಗೊಂಡೋಗಿದ್ವಿ ದಿನಸಿ ಐಟಮ್ ಎಲ್ಲ, ಯಾಕೆಂದರೆ ಆಫರ್ ಇತ್ತು ಅಂತ ಹೇಳ್ಬಿಟ್ಟು. ನಾವು ಯೂಶಲಿ ರೆಗ್ಯುಲರ್ ಶಾಪ್ ಇದೆ ನಮ್ಮದು, ಅಲ್ಲಿ ತೊಗೋತೀವಿ. ಬಟ್ ಈ ಸರಿನೂ ಏನಾದರೂ ಆಫರ್ ಇರುತ್ತಾ ಅಂತ ಬಂದ್ವಿ, ಬಟ್ ಆಫರ್ ಏನೂ ಇರಲಿಲ್ಲ. ಸೊ ಸ್ವಲ್ಪನೇ ತೊಗೊಂಡು ನಮ್ಮ ರೆಗ್ಯುಲರ್ ಶಾಪಲ್ಲಿ ತೊಗೊಳ್ಳೋಣ ಅಂತ ಹೊರಟ್ವಿ. ಆ್ಯಂಡ್ ನಮ್ಮ ಮನೆಯದು ಕಿಚನ್ನಲ್ಲಿ ಟ್ಯಾಪು ಹಾಳಾಗಿಬಿಟ್ಟಿದ್ದು ಗೈಸ್. ನಾವು ಮನೆ ಕಟ್ಟಿಸಿದಾಗ ಇವ್ರ ಹತ್ರನೇ ತೊಗೊಂಡಿದ್ದು. 2 years ವ್ಯಾರಂಟಿ ಇರುತ್ತೆ ಅಂತ ಹೇಳಿದರು. ಸೊ ಅದನ್ನು ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಇಲ್ಲ ಹೊಸದೇ ತೊಗೊಂಡೋಗೋಣ ಅಂತೇಳ್ಬಿಟ್ಟು ಇಲ್ಲಿ ಬಂದು ಆ ಕೆಲಸನೂ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶ ಇದೆ, ಒಂದು ಟಾಪ್ ತೊಗೊಳ್ಳೋಣ ಅಂತೇಳ್ಬಿಟ್ಟು ನಮ್ಮ ಅಕ್ಕನ ಟ್ರೆಂಡ್ಸ್ಗೆ ಕರ್ಕೊಂಡೋದೆ. ಒಂದು ಟಾಪ್ ತೊಗೊಂಡು ಇಲ್ಲಿ ನಾವು ನಮ್ಮ ರೆಗ್ಯುಲರ್ ಶಾಪ್ಗೆ ಬಂದ್ವಿ ಗೈಸ್. ಇಲ್ಲಿ ಇನ್ನೂ ಏನೇನು ರಿಮೈನಿಂಗ್ ಉಳಿದಿತ್ತು ಅದನ್ನೆಲ್ಲ ತೊಗೊಂಡು ನಾವು 1 ಮಂತ್ಗೆ ಆಗೋಷ್ಟು ಒಂದೇ ಸರಿ ತೊಗೊಂಡು ಹೋಗ್ಬಿಡ್ತೀವಿ. ಇಲ್ಲ ಇನ್ನೂ ಜಾಸ್ತಿನೇ ತೊಗೋತೀವಿ, ಯಾಕೆಂದರೆ ನಾವು ತೋಟದಲ್ಲಿರೋದ್ರಿಂದ ಏನೇ ಖಾಲಿ ಆದರೂ ಮತ್ತೆ ದೂರ ಬರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಇದಾದಮೇಲೆ ಕಾಫಿ ಪೌಡರ್, ಟೀ ಪೌಡರ್ ಎಲ್ಲ ಸಪ್ರೇಟ್ ಶಾಪ್ ಇರುತ್ತಲ್ಲ ಅದರಲ್ಲಿ ತೊಗೊತೀವಿ. ಆ್ಯಂಡ್ ಎಲ್ಲ ಮುಗಿಸಿ ಏನಾದರೂ ತಿನ್ನೋಣ ಅಂತೇಳ್ಬಿಟ್ಟು ಇಲ್ಲಿ ಒಂದು ಕೆಫೆ ಇತ್ತು ಚಿಕ್ಕದು, ಇಲ್ಲಿಗೆ ಬಂದ್ವಿ. ಇಲ್ಲಿ ಬರ್ಗರ್, ಫ್ರೆಂಚ್ ಫ್ರೈಸ್, ಹಾಗೆ ಪಕ್ಕದಲ್ಲಿ ಮಸಾಲ ಆ ಥರ ಚಾಟ್ಸ್ ಎಲ್ಲ ಇತ್ತು. ಒಂದು ಮಸಾಲ ಪೂರಿ ಹಾಗೆ ಒಂದು ಫ್ರೆಂಚ್ ಫ್ರೈಸ್ ನಂಗೆ ಇಷ್ಟ ಅಂತೇಳ್ಬಿಟ್ಟು ನಾನು ಫ್ರೆಂಚ್ ಫ್ರೈಸ್ ತೊಗೊಂಡೆ. ಇದನ್ನೆಲ್ಲ ತಿಂದ್ಬಿಟ್ಟು ಲಗೇಜ್ ಬೇರೆ ಜಾಸ್ತಿ ಇತ್ತು. ಆ್ಯಂಡ್ ಪ್ಲಸ್ ನಾವಿಬ್ಬರು ನಮ್ಮ ಸ್ಕೂಟಿ ಎಳೆಯುತ್ತೋ ಹೆಂಗೋ ಅಂದ್ಕೊಂಡೆ ನಾನು. ಆ್ಯಂಡ್ ಒಂದು ಚೀಲ ಒಂದು ದೊಡ್ಡದು ಬ್ಯಾಗ್ ಇತ್ತು ಗೈಸ್, ಏಕೆಂದರೆ ನಮ್ಮಮ್ಮ ಸಾಂಬಾರು ಪೌಡರ್ ಮಾಡಬೇಕು ಅಂತೇಳ್ಬಿಟ್ಟು ಧನ್ಯ ಕಾಳು ಏನೇನೋ ಇರುತ್ತಲ್ಲ ಅದನ್ನೆಲ್ಲ ತೊಗೊಂಬನ್ನಿ ಅಂತ ಹೇಳಿದ್ರು. ಸೊ ಲಗೇಜ್ ಸ್ವಲ್ಪ ಜಾಸ್ತಿ ಆಯಿತು. ಇದಾದಮೇಲೆ ನಮ್ಮ ಮನೆ ಕಡೆ ಹೊರಟ್ವಿ. ನೋಡಿ ರೋಡ್ ಈ ಥರ ಇದೆ ನಮ್ಮ ಮನೆಗೆ ಹೋಗುವಾಗ. ಸೊ ಟೌನಿಂದ ಬಂದಮೇಲೆ ನಮ್ಮ ಶೆಡ್ಗೆ ಪೇಂಟ್ ಮಾಡ್ತಾ ಇದ್ದಾರೆ ಗೈಸ್. ಎಷ್ಟು ರೆಡಿಯಾಗಿದೆ ನೋಡೋಣ ಅಂತ ಬಂದೆ. ಒಳಗಡೆ ಎಲ್ಲ ಇವ್ರ ಹತ್ರನೇ ಮಾಡಿಸಿದ್ದು. ಸೊ ಇಲ್ಲಿ ಕೆಳಗಡೆ ನೆಲಕ್ಕೆ ಎಲ್ಲನೂ ಮಾಡಿಕೊಟ್ರು. ಸೊ ಇದೆಲ್ಲ ನೋಡ್ಕೊಂಡು ಬಂದಮೇಲೆ ನಾವು ಸ್ವಲ್ಪ ಪೇಂಟ್ ತೊಗೊಂಡು ಗೇಟ್ಗೆ ಎಲ್ಲ ಟ್ರೈ ಮಾಡಿದ್ವಿ, ಪೇಂಟ್ ನಾವು ಸ್ವಲ್ಪ ಮಾಡಿದ್ವಿ. ಇದಾದಮೇಲೆ ಏನೇನು ತಂದಿದ್ದೀನಿ ಅಂತ ಎಲ್ಲ ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೆ. ನಾನು ಆಗಲೇ ಹೇಳ್ದಂಗೆ ನಮ್ಮ ಮನೆಗೆ ಕಡಿಮೆ ಎಲ್ಲ ತಂದರೆ ಆಗಲ್ಲ ಗೈಸ್, ನಮ್ಮ ಮನೇಲಿ ಜಾಸ್ತಿ ಜನ ಇರ್ತಾರೆ ಯಾವಾಗಲೂ. ಸೊ ಒಂದು 2 ಮಂತ್ಗಾಗೋ ಅಷ್ಟಾದರೂ ತಂದು ಇಟ್ಕೊಬೇಕು. ಇದಾದಮೇಲೆ ನೋಡಿ ಪೇಂಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೆಳಗಡೆ ಹಾಕಿರೋದು. ಇಲ್ಲಿ ದಿಶುನೇ ಮಾನಸನ ರೇಗಿಸ್ತಾವನೋ ಮಾನಸನೇ ದಿಶುನ ರೇಗಿಸ್ತಾವಳೋ ಗೊತ್ತಿಲ್ಲ. ಏಯ್ ಮಗು ಕೊಡಿಬಿಡ. ದೇವಾಯ ನಮಃ, ಓಂ ಸೂರ್ಯ ದೇವಾಯ ನಮಃ. ಗೈಸ್ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಆಗ್ತಿದೆ. ಚಂದು ಅವರು ಈ ಸ್ಟೈಲಲ್ಲಿ ಪಾತ್ರೆ ತೊಳಿತಾರೆ, ನ್ಯೂ ಸ್ಟೈಲ್ ಅನ್ಲಾಕ್. ಎಲ್ಲ ಬಾಕ್ಸ್ ಎಲ್ಲ ಖಾಲಿ ಮಾಡಿ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀವಿ ಗೈಸ್. ಆಲ್ರೆಡಿ ಚೆನ್ನಾಗಿ ನೀರು ಒಯ್ದು ತೊಳೆದ್ಬಿಟ್ಟಿದ್ದೀವಿ. ಮಾನಸ ಗೈಸ್ ಎಲ್ಲರೂ ಕ್ಲೀನ್ ಮಾಡಿ ಸ್ನಾನ ಮಾಡಿದ್ರೆ ಅವಳು ಸ್ನಾನ ಮಾಡಿ ಕ್ಲೀನ್ ಮಾಡ್ತಾಳೆ. ಮ್ಯಾಟ್ರ್ ಆಗಲ್ಲ, ಇಟ್ ಡಸಂಟ್ ಮ್ಯಾಟರ್. ವಾಟ್ ಡು ಯು ಸೇ? ಗೈಸ್ ನಾವು ಕಾಫಿ ಕುಡಿತಾ ಇದ್ದೀವಿ. ಇದನ್ನ ಎಲ್ಲಿ ತಂದ್ರಿ ಅಂತ ಸ್ವಲ್ಪ ಅಡ್ರೆಸ್ ಹೇಳಿದ್ರೆ ನಾವು ತಗೊಬರ್ತೀವಿ. ಇದನ್ನ ನನ್ನ ಫ್ರೆಂಡ್ ಅವ್ರ ಅಮ್ಮ ಟ್ರಿಪ್ ಹೋಗಿದ್ರು, ಅವ್ರು ತಂದ್ಕೊಟ್ಟಿದ್ರು. ಯಾರೇ ಇನ್ಮೇಲೆ ಏನೇ ತರಿಸಿದ್ರು ಒಂದು ಎಕ್ಸ್ಟ್ರಾ ತರಿಸಿ ನಾವು. ಅವಾಗ ಅಳಬೇಸಪ್ಪನ ಕೊಟ್ಟಿತ್ತಲ್ಲ ನೋಡಿ ಗೈಸ್, ಸ್ಟೈಲ್ ರಾಣಿ ಫ್ರೆಶ್ ಅಪ್ ಆಗಿ ಕ್ಲೀನ್ ಮಾಡೋರ್ನ ಯಾರಾದರೂ ನೋಡಿಲ್ಲ ಅಂದರೆ ಇಲ್ಲಿ ನೋಡ್ಕೊಂಬಿಡಿ. ಲೈಟಿಂಗ್ಸ್ ಬರ್ತಾ ಇದೆ. ದಿಶು ನೋಡಿ ಗೈಸ್,
ಸೊ ಗೈಸ್ ಆ್ಯಕ್ಚುಲಿ ನಾನು ಇದರಲ್ಲಿ ಸಂಕ್ರಾಂತಿ ಹಬ್ಬದ ವೀಡಿಯೋಸ್ನೂ ಆ್ಯಡ್ ಮಾಡಿದ್ದೀನಿ. ಅದು ಸ್ವಲ್ಪ ವೀಡಿಯೋಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದು ವೀಡಿಯೋನು ಇದರಲ್ಲಿ ಕಂಟಿನ್ಯೂ ಆಗಿದೆ. ಸೊ ಬೆಳಗ್ಗೆ ಎದ್ದರೆ ಸಂಕ್ರಾಂತಿ ಹಬ್ಬ ಅಂತ ಹೇಳ್ಬಿಟ್ಟು ಇವತ್ತು ರಾತ್ರಿನೇ ಸ್ಟಾರ್ಟ್ ಮಾಡಿದ್ವಿ. ಯಾಕೆಂದರೆ ನಾವು ನಮ್ಮ ಮಾವ ಅವ್ರ ಮನೆ ಹತ್ರ ಹೋಗಿದ್ವಿ, ಬರೋದು ಲೇಟ್ ಆಯಿತು. ಸೊ ಡೇ ಟೈಮ್ ಮಾಡೋಕ್ಕಾಗಲಿಲ್ಲ, ಈಗಲೇ ಮಾಡಿಬಿಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಒಬ್ಬೊಬ್ಬರು ಒಂದೊಂದು ಕೆಲಸನ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಪಾತ್ರೆ ಎಲ್ಲ ಚಂದು ವಾಶ್ ಮಾಡಿದ್ಲು, ನಾನೆಲ್ಲ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಟ್ಟೆ. ಮಾನಸಂಗೆ ವಿಂಡೋ ಕ್ಲೀನ್ ಮಾಡು ಅಂತೇಳಿ ಹೇಳಿದ್ವಿ. ನಾನೆಲ್ಲ ಕ್ಲೀನ್ ಮಾಡಿದ್ಮೇಲೆ ನಮ್ಮ ಅಕ್ಕ ಬೆಡ್ಡೆಲ್ಲ ರೆಡಿ ಮಾಡ್ತಾಯಿದ್ರು. ಕ್ಲೀನ್ ಆದಮೇಲೆ ಅದರಲ್ಲಿ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ, ಏನಂತೀರ. ಇದಾದಮೇಲೆ ನೋಡಿ ನಮ್ಮ ಚಂದು ಎಷ್ಟೊಂದು ಪಾತ್ರೆ ತೊಳೆದಿದ್ದಾಳೆ ಪಾಪ. ಒಬ್ಬಳೇ ನಿಂತ್ಕೊಂಡು ಸಾಕಾಯಿತು ಅಂತ ಕೂತ್ಕೊಂಡೆಲ್ಲ ತೊಳಿತಾ ಇದ್ಲು. ಇದಾದಮೇಲೆ ಮಿಕ್ಸಿ ಎಲ್ಲ ಕ್ಲೀನ್ ಮಾಡಿ, ಸೊ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿ, ಬಾಕ್ಸ್ಗಳೆಲ್ಲ ನೀಟಾಗಿ ಒರೆಸ್ಬಿಟ್ಟು ಇಟ್ಟಿದ್ವಿ. ಇಷ್ಟು ಚೆಂದ ಕಾಣ್ತಾಯಿತ್ತು. ನೀವು ಈ ಥರ ಮಾಡ್ತೀರಾ? ಹಾಗಿದ್ರೆ ಕಮೆಂಟ್ ಮಾಡಿ ನೀವು ಯಾವ ಥರ ಕ್ಲೀನ್ ಮಾಡ್ತೀರಾ ಅಂತ. ನೋಡಿ ಗೈಸ್, ಎಲ್ಲರೂ ಕ್ಲೀನ್ ಮಾಡ್ತಾ ಇದ್ರೆ ತಾಜಾ ಮೀನು ಅಂತ ಯೂಟ್ಯೂಬ್ ನೋಡ್ತಾವೆ. ಏಯ್, ಕೆಲಸ ಮಾಡೋಕ್ಕಾಗಲ್ವ ನಿಂಗೆ? ಆಗಲ್ವೇನೋ? ಹಾಂ, ಮಾತಾಡಿಲ್ಲಿ. ಮಾತಾಡಲ್ವಾ? ಅಕ್ಕ ಫೋನ್ ಕಿತ್ಕೊಂತಾಳೆ. ಹಾಂ, ಬಂದ್ಲು ಗೈಸ್, ಬಕೆಟ್ ಇಟ್ಕೊಂಡು ಬಂದ್ಲು. ನಾನು ಜೀವನದಲ್ಲೇ ಯಾರಿಗೂ ಬಕೆಟ್ ಹಿಡ್ದಿಲ್ಲ. ನಾವು ಹಿಡ್ದಿಲ್ಲ ಅಂದ ತಕ್ಷಣ ಸ್ಟಾರ್ಟ್ ಮಾಡಿದ್ಲು ಗೈಸ್ ಕೆಲಸನ. ವರ್ಷ ಟೈಮಲ್ಲಿ ಮಾತ್ರ ಯಾರು ಮನೆಗೆ ಬರಕ್ ಹೋಗ್ಬೇಡಿ, ನಮ್ಮ ಹತ್ರನೇ ಕೆಲಸ ಮಾಡಿಸ್ತಾರೆ. ಬೆಳಗ್ಗೆಯಿಂದ ಕೂತ್ಕೊಂಡೇ ಗೈಸ್, ಬೆಳಗ್ಗೆಯಿಂದ ಕೂತಿದ್ಲು, ಸಂಜೆಯಿಂದ. ಅದು ನಾನು ಬೈದು ಸ್ಟಾರ್ಟ್ ಮಾಡಿಸಿರೋದು. ವರ್ಷದಲ್ಲಿ ಒಂದಿನ ನೈಸ್ಕೊಂತಾಳೆ ಗೈಸ್. ವರ್ಷು ಚಂದು ತೋರಣ ಕಟ್ತಾ ಇದ್ದಾಳೆ ಗೈಸ್. ಆ್ಯಂಡ್ ನಾನು ನೋಡಿ ಈ ಥರ ರಂಗೋಲಿ ಹಾಕಿದ್ದೀನಿ. ಇದೆಲ್ಲ ಮೊನ್ನೆ ಪೇಂಟ್ ಮಾಡಿದ್ವಿ ಗೈಸ್. ಆ್ಯಕ್ಚುಲಿ ಪೇಂಟಲ್ಲಿ ಹಾಕಬೇಕು ರಂಗೋಲಿ ಉದಾಸ್ಲ ಮೇಲೆ, ಬಟ್ ಇವಾಗ ಟೈಮ್ ಇಲ್ಲ, ಅದಕ್ಕೆ ರಂಗೋಲಿಲಿ ಹಾಕಿದ್ದೀನಿ, ನಾರ್ಮಲ್ ರಂಗೋಲಿ. ಇಲ್ಲಿ ಹೊರಗಡೆ ಈ ಥರ ಹಾಕಿದ್ದೀನಿ. ದಿಶು ನೋಡಿ ಬಿಲ್ಲು ಬಾಣ ಬಿಡ್ತಾ ಇದ್ದಾನೆ. ಬಿಡ ಇದು ಯಾವ ಲ್ಯಾಂಗ್ವೇಜಾ? ಯಾವ ಲ್ಯಾಂಗ್ವೇಜ್ ಇದು? ಬಿಡು. ವಾವ್, ಸೂಪರ್. ನೋಡಿ ಗೈಸ್, ನಮ್ಮ ಮಾಮೂನ್ ಮಗ ಹಬ್ಬದ ದಿನ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದವನೇ. ಯಾವಾಗ ತಗೊಂಡಿದ್ದ ಡ್ರೆಸ್ಸು? ಹೌದಾ? ಮತ್ತೆ ಇಷ್ಟು ದಿನ ತೋರ್ಸೇ ಇರಲಿಲ್ಲ? ಹೌದಾ? ಇವತ್ತು ಹಾಕೊಂಬಂದ? ಏನು ಹಬ್ಬ ಮಾಡಿದ್ರು ಬಾ ಇಲ್ಲಿ? ಒಳ್ಳೊಳ್ಳೆ ಗಂಡ ಸಿಗ್ಲಿ. ಸೊ ಗೈಸ್, ಹಬ್ಬ ಎಲ್ಲ ಆಯಿತು. ಎಲ್ಲರೂ ಫುಲ್ಲು ಖುಷಿಯಿಂದ ನಗಾಡ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಊಟ ಆದಮೇಲೆ ಎಲೆ ಅಡಿಕೆ ಎಲ್ಲ ಫಿಕ್ಸ್ ನಮ್ಮ ಮನೆಯಲ್ಲಿ, ಎಲ್ರಿಗೂ ಬೇಕು. ಸೊ ಇದಾದಮೇಲೆ ಹಬ್ಬದ ದಿನ ಆ್ಯಕ್ಚುಲಿ ಎಲ್ಲರೂ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ರು ಗೈಸ್. ಬಟ್ ದುರಾದೃಷ್ಟ ಏನಂದರೆ ನಾನು ಲೀವ್ ತೊಗೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೆ. ಹಬ್ಬದ ದಿನವೂ ಕೆಲಸ ಮಾಡೋಂಗಾಯ್ತು, ಸರಿಯಾಗಿ ಯಾರ ಜೊತೆನೂ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಆದರೂ ಬಂದು ಇಲ್ಲಿ ಮಕ್ಕಳು ಇಬ್ಬರು ಆಟ ಆಡ್ತಾಯಿದ್ರು. ಇವ್ರದ್ದೆಲ್ಲ ವೀಡಿಯೋಸ್ ಮಾಡಿಕೊಂಡು ಇವ್ರ ಜೊತೆ ಎಲ್ಲ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಫುಲ್ಲು ಕುಂದಾಡ್ತಾ ಇರ್ತಾರೆ. ನಮ್ಮ ದಿಶು ಅಂತೂ ಬಂದರೆ ಅವನು ಮನೆ ಒಳಗೆ ಇರಲ್ಲ ಗೈಸ್. ಎಷ್ಟೇ ಬಿಸಿಲಿರಲಿ ಮಳೆ ಬರ್ತಾ ಇರಲಿ ಅವ್ನು ಹೊರಗಡೆನೇ ಆಟ ಆಡ್ತಾನೆ. ಅವನಿಗೆ ಬಿಲ್ಲು ಬಾಣ ಅಂದರೆ ತುಂಬ ಇಷ್ಟ. ಹಾಗೆ ನಮ್ಮ ಮನೇಲಿರೋ ಈ ಚಿಂಟು ನಾಯಿ, ಇದ್ರ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾನೆ. ಅವ್ನು ಏನೇ ಮಾಡಿದ್ರು ಅವನಿಗೆ ಕಚ್ಚೋದು ಬೊಗಳೋದು ಆ ಥರ ಏನೂ ಮಾಡಲ್ಲ ನಾಯಿ. ಸೊ ಹಬ್ಬ ಎಲ್ಲ ಆದಮೇಲೆ ಎಲ್ಲರೂ ಹೊರಡ್ತಾ ಇದ್ದಾರೆ. ಆ್ಯಕ್ಚುಲಿ ತುಮಕೂರಲ್ಲಿ ನಮ್ಮ ಪಕ್ಕದ ಮನೆ ಆಂಟಿನೂ ಬಂದಿದ್ದರು, ಸರ್ಪ್ರೈಸ್ ವಿಸಿಟ್. ಇದಾದಮೇಲೆ ನಮ್ಮ ಮಾವ ಬಂದರು ಲಾಸ್ಟಲ್ಲಿ.
ಸೊ ಎಲ್ಲರೂ ಬೆಳಗ್ಗೆ ಬಂದು ಸಂಜೆ ಹೊರಟ್ರು ಗೈಸ್. ಎಲ್ಲರೂ ಒಬ್ಬೊಬ್ರನ್ನೇ ಬಿಟ್ಟು ಬರೋಕ್ಕೆ ಹೋದ್ವಿ. ಲಾಸ್ಟಲ್ಲಿ ನಮ್ಮ ಮಾವ ಬಂದಿದ್ರು. ಇವರಿಗೆ ಎಲೆ ಅಡಿಕೆ ಫಿಕ್ಸ್ ಇರಬೇಕು. ಇವರು ಹೊರಟ್ರು. ಇದಾದಮೇಲೆ ನಮ್ಮ ದೊಡ್ಡಮ್ಮ ಬಂದಿದ್ರು, ಅವರು ಹೊರಟ್ರು. ಹಾಯ್ ಗೈಸ್, ಸೊ ನೋಡಿದ್ರಲ್ಲ ಬ್ಲಾಗ್ ಹೀಗಿತ್ತು. ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ಸಂಕ್ರಾಂತಿ ದಿನ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇವನು ನಮ್ಮ ಮಾವನ ಮಗ. ನಾವಿಬ್ಬರು ರೀಲ್ಸ್ ಮಾಡಿದ್ದೀವಿ ಗೈಸ್, ಇವತ್ತು ಅಪ್ಲೋಡ್ ಆಗಿದೆ. ಚೆಕ್ ಮಾಡಿ ಆ್ಯಂಡ್ ನಮ್ಮ ಬ್ಲಾಗಿಗೆ ಸಪೋರ್ಟ್ ಮಾಡಿ. ಇನ್ನೂ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಏನಾರು ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಹ್ಯಾಪಿ ಸಂಕ್ರಾಂತಿ ಹೇಳು. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಬಾಯ್ ಬಾಯ್.